press the bell icon on the YouTube app and never miss another update. Hello my dear children, how are you? I hope all are fine. So today I am here with a new lesson, our goals, rights and duties. In your textbook, lesson number 18, our goals, rights and duties. So dear children, here goals means what? Aim, guri anteli ನಾವು ಕರಿತೀವಿ, and rights means like which is morally correct. ಹಕ್ಕುಗಳು, understood, and duties, responsibility. So what we call responsibility, ಕರ್ತವ್ಯಗಳು ಅಂತೇಳಿ ನಾವು ಕರಿತೀವಿ, understood. Yes, so in your textbook lesson number 18, our goals, rights and duties. So in this lesson we will learn about introduction, constitution, preamble and our fundamental rights and our fundamental duties, and last directive principles. Understood children? Yes, in this lesson today we will learn introduction and the constitution. Understood children? Yes, first one, introduction. So India is our country. There are 29 states and 7 union territories. Understood children? So ನಮ್ಮ ಇಂಡಿಯಾ 29 ರಾಜ್ಯಗಳನ್ನು ಮತ್ತು 7 ಒಕ್ಕೂಟ ಪ್ರಾಂತ್ಯಗಳನ್ನು ಒಳಗೊಂಡಿರುವಂಥ ಒಂದು ದೇಶ ಅಲ್ವಾ? ಎಸ್, ಸೊ ಅವರ್ ಕಂಟ್ರಿ ಹ್ಯಾಸ್ ಬಿನ್ ರೂಲ್ಡ್ ಸೋ ಮೆನಿ ರೂಲರ್ಸ್. ಅಂಡರ್ಸ್ಟುಡ್? ಸೊ ಲೈಕ್ ಕಿಂಗ್ಸ್ ಆರ್ ಕ್ವೀನ್ಸ್. ಫಾರ್ ಎಕ್ಸಾಂಪಲ್ ಅಶೋಕ ಚಕ್ರವರ್ತಿ, ಇಮ್ಮಡಿ ಪುಲಕೇಶಿ, ಕೃಷ್ಣದೇವರಾಯ, ಅಕ್ಬರ್, ಔರಂಗಜೇಬ್ and also the Babur. Understood? So many rulers, kings and queens like Rani, Jhansi Rani Lakshmi Bai, Vanake Obava, Kittur Rani Channamma, alva? Yes, it means, and also our country has been ruled so many dynasties like Vijayanagara Empire, Delhi Sultanate, Gupta dynasty, Chera dynasty and Chola dynasty. Understood children? And lastly, period of direct British ruled over the Indian subcontinent from 1858. So 1858, understood? 1858 to the independence in the India and Pakistan to 1947. Understood children? ಸೊ ನಮ್ಮ ದೇಶವನ್ನು ಬ್ರಿಟಿಷರು 1858 ಇಂದ 1947ವರೆಗೂ ಏನು ಮಾಡಿದರು, ನಮ್ಮ ದೇಶವನ್ನು ಆಳ್ವಿಕೆಯನ್ನು ಮಾಡಿದರು. ಕೊನೆಯದಾಗಿ ಆಳ್ವಿಕೆ ಮಾಡಿದಂತಹ ಒಂದು ರೂಲರ್ಸ್ ಯಾರು ಅಂತ ಹೇಳಿದರೆ ಬ್ರಿಟಿಷ್. ಎಷ್ಟರಲ್ಲಿ? 1858 ಇಂದ 1947. Understood children? Yes, the British rules our country more than 300 years. Understood? The British ruled over the country for more than 300 years. Understood children? After a long freedom struggle, our country become independent, like when means August 15th 1947. ಕೊನೆಯದಾಗಿ ನಮಗೆ ಸ್ವತಂತ್ರವನ್ನು ನಾವು ತಗೊತೀವಿ. ಅದು ಯಾವಾಗ ಅಂತ ಹೇಳಿದ್ರೆ ಆಗಸ್ಟ್ 15, 1947 ಅಲ್ವಾ? ಎಸ್, ಆ್ಯಂಡ್ ಆಲ್ಸೋ ಅವರ್ ಲೀಡರ್ಸ್. ಸೊ the immediate task before our leaders was to form a government. ಒಂದು ವ್ಯವಸ್ಥೆಯನ್ನು ಮಾಡಿದರು, ಒಂದು ಸರ್ಕಾರ ಅನ್ನೋದನ್ನು ರಚನೆ ಮಾಡಿದರು. ಇಲ್ಲಿ ವಾಟ್ಸ್ ಅ ಗವರ್ನಮೆಂಟ್ ಅಂದರೆ ಏನು ಹಾಗಾದರೆ ಇಲ್ಲಿ? ದ ಪೊಲಿಟಿಕಲ್ ಸಿಸ್ಟಮ್, ಒಂದು ರಾಜಕೀಯ ವ್ಯವಸ್ಥೆ ಬೈ ವಿಚ್ ಅ ಕಂಟ್ರಿ ಆರ್ ಕಮ್ಯುನಿಟಿ ರೆಗ್ಯುಲೇಟೆಡ್ ಆರ್ ಅಡ್ಮಿನಿಸ್ಟ್ರೇಟ್. ಓಕೆ, ಸೊ ಅಡ್ಮಿನಿಸ್ಟ್ರೇಟ್ ಆರ್ ರೆಗ್ಯುಲೇಟೆಡ್. ಸೊ ಒಂದು ರಾಜಕೀಯ ವ್ಯವಸ್ಥೆ ಒಂದು ದೇಶವನ್ನು ಅಥವಾ ಒಂದು ಸಮುದಾಯವನ್ನು ನಿರ್ವಹಿಸುವಂಥ ಒಂದು ಶಕ್ತಿ ಮತ್ತು ನಿಯಂತ್ರಿಸುವಂಥ ಒಂದು ಶಕ್ತಿಯನ್ನು ಒಳಗೊಂಡಿರುತ್ತೆ. ಅದನ್ನು ನಾವಿಲ್ಲಿ ಏನಂತ
our ಕಾನ್ಸ್ಟಿಟ್ಯೂಟೆಂಟ್ ಅಸೆಂಬ್ಲಿ ವಾಸ್ ಸೆಟ್ ಅಪ್. ಸೊ ಈ ಉದ್ದೇಶದಿಂದ ಒಂದು ಕಾನ್ಸ್ಟಿಟ್ಯೂಟ್ ಅಸೆಂಬ್ಲಿ ಅನ್ನೋದು ಒಂದು ಸೆಟಪ್ ಆಯಿತು. ಅಂಡರ್ಸ್ಟುಡ್ ಚಿಲ್ಡ್ರನ್? ಸೊ ಇಯರ್ ಕಾನ್ಸ್ಟಿಟ್ಯೂಟ್ ಅಸೆಂಬ್ಲಿ ಮೀನ್ಸ್ ವಾಟ್? ಸೊ ಕಾನ್ಸ್ಟಿಟ್ಯೂಟ್ ಅಸೆಂಬ್ಲಿ ಅಂದರೆ ಹಾಗಾದರೆ ಏನು? ದ ಕಾನ್ಸ್ಟಿಟ್ಯೂಟ್ ಅಸೆಂಬ್ಲಿ ಈಸ್ ಅ ಫಾರ್ಮ್ ಆಫ್ a representative. Understood? So representative is a form of a representative democratic or a democracy, a representative democracy ruled by the people. So constitute assembly means a constitute assembly is a form of representative. Representative ಅಂತ ಹೇಳಿದ್ರೆ ಪ್ರತಿನಿಧಿಗಳು. ಸೊ ರೆಪ್ರೆಸೆಂಟೇಟಿವ್ ಡೆಮೋಕ್ರಸಿ. ಡೆಮೋಕ್ರಸಿ ಅಂತ ಹೇಳಿದ್ರೆ ಸುಪ್ರೀಂ ಪವರ್. ಅಂಡರ್ಸ್ಟುಡ್? ಸುಪ್ರೀಂ ಪವರ್ ಡೆಮೋಕ್ರಸಿ ರೂಲ್ ಬೈ ದ ಪೀಪಲ್ ಅಂದರೆ ಜನರಿಂದ ಆಳ್ವಿಕೆಯನ್ನು ಮಾಡೋ ಅಂಥ ಒಂದು ವ್ಯವಸ್ಥೆ. ಸೊ ಕಾನ್ಸ್ಟಿಟ್ಯೂಟ್ ಅಸೆಂಬ್ಲಿ. ಸೊ ದಿಸ್ ಕಾನ್ಸ್ಟಿಟ್ಯೂಟ್ ಅಸೆಂಬ್ಲಿ ಮೆಂಬರ್ಸ್ ಆರ್ ಎಲೆಕ್ಟೆಡ್ ಬೈ ದ ಪೀಪಲ್. ಸೊ ಲೈಕ್ ಯೂನಿವರ್ಸಲ್ ಅಡಲ್ಟ್ ಫ್ರಾಂಚೈಸ್ ಅಂತೇಳಿ ನಾವು ಕರಿತೀವಿ. ಸಾರ್ವತ್ರಿಕ ಮತದಾನದ ಮೂಲಕ ಆ ಮೆಂಬರ್ಸನ್ನು ನಾವು ಸೆಲೆಕ್ಟ್ ಮಾಡ್ತೀವಿ. ಇಟ್ ಮೀನ್ಸ್ ಹೂ ಆರ್ ಅಬೋವ್ 18 years ಓಲ್ಡ್. ಯಾರಿಗೆ 18 ವರ್ಷ ಮೇಲ್ಪಟ್ಟಿರುವಂಥ ಎಲ್ಲ ವ್ಯಕ್ತಿಗಳು ಸಹ ನಾವು ಆ ಒಂದು ನಮ್ಮ ಸರ್ಕಾರದ ಪ್ರತಿನಿಧಿಗಳನ್ನು ನಾವು ಆಯ್ಕೆ ಮಾಡುವಂಥ ಒಂದು ವ್ಯವಸ್ಥೆ. ಅಂದರೆ ಇಲ್ಲಿ 18 ವರ್ಷ ಮೇಲ್ಪಟ್ಟಿರುವಂಥ ಎಲ್ಲರೂ ನಮಗೆ ಒಂದು ಪ್ರತಿನಿಧಿಗಳನ್ನು ಆಯ್ಕೆ ಮಾಡುವಂಥ ಒಂದು ನಮಗೆ ಶಕ್ತಿ ಇದೆ ಅಲ್ವಾ? ಸೊ ದಟ್ ವಿ ಯೂನಿವರ್ಸಲ್ ಅಡಲ್ಟ್ ಫ್ರಾಂಚೈಸ್. ಅಂಡರ್ಸ್ಟುಡ್ ಚಿಲ್ಡ್ರನ್? ಎಸ್. So that's why the constitution was adopted. The constitution was adopted on 26th January 1950. Understood? So ಯಾವಾಗ ನಮ್ಮ ಕಾನ್ಸ್ಟಿಟ್ಯೂಷನನ್ನು ನಾವು ಅಡಾಪ್ಟ್ ಮಾಡ್ಕೊಂಡ್ವಿ ಅಂತ ಹೇಳಿದ್ರೆ, ಸೊ on 26th January 1950. Understood children? So 1950, with this India become a sovereign democratic republic. So dear children, sovereign means here Sarvabhauma. Understood? Sarvabhauma, a supreme rule. Democratic means a supreme rule, and republic here a state which is a which is a supreme power. Republic means a supreme power is held by the people, their elected representative. Understood? ಸೊ ನಾವೇ ಆಯ್ಕೆ ಮಾಡಿರೋ ಅಂಥ ಒಂದು ಮೆಂಬರ್ಸ್ಗಳು. ಅಂಡರ್ಸ್ಟುಡ್? ಸೊ ಯಾವಾಗ ಅದು ನಾವು ಅಡಾಪ್ಟ್ ಮಾಡ್ಕೊಂಡು ಗಣರಾಜ್ಯವನ್ನಾಗಿ ನಾವು ಮಾಡಿದ್ವಿ. ಸೊ ಅದು ಯಾವಾಗ ಅಂದ್ರೆ ಆನ್ 26th January 1950. ಸೊ ಅಲ್ಲಿವರೆಗೂ ಏನಿತ್ತು? ಸೊ ಅದು ಬ್ರಿಟಿಷರ ಒಂದು ಅಂಡರಲ್ಲಿತ್ತು ನಮ್ಮ ಇಂಡಿಯಾ ಅಲ್ವಾ? ಸೊ ಅದಕ್ಕೋಸ್ಕರ ನಮ್ಮ ಲೀಡರ್ಸ್ ಏನು ಮಾಡಿದರು? ಒಂದು ಗವರ್ನಮೆಂಟನ್ನು ರಚನೆಯನ್ನು ಮಾಡಿದರು. ಅದಾದಮೇಲೆ ಒಂದು ಕಾನ್ಸ್ಟಿಟ್ಯೂಷನಲ್ ಅಸೆಂಬ್ಲಿ ಅಂದರೆ ಒಂದು ಸಭೆ, ಕಾಮನ್, ವಿ ಆರ್ ಆಲ್ ಟುಗೆದರ್. ಸೊ ಎಲ್ಲರೂ ಒಂದು ಜೊತೆಯಾಗಿ ಸೇರಿ ಒಂದು ಕಾನ್ಸ್ಟಿಟ್ಯೂಟ್ ಅಸೆಂಬ್ಲಿಯನ್ನು ಮಾಡಿದರು. ಆ ಒಂದು ಅಸೆಂಬ್ಲಿಯ ಮೆಂಬರ್ಸನ್ನು ಯಾರು ಸೆಲೆಕ್ಟ್ ಮಾಡ್ತಾಯಿದ್ರು? ನಾವುಗಳು, ರೆಪ್ರೆಸೆಂಟೇಟಿವ್, ಪಬ್ಲಿಕ್ಸ್. ಓಕೆ. ಸೊ ದೋಸ್ ಹೂ ಆರ್ ಅಬೌವ್ 18 years ಓಲ್ಡ್, 18 ವರ್ಷ ಮೇಲ್ಪಟ್ಟಿರುವಂಥ ಪ್ರತಿಯೊಬ್ಬರೂ ಒಂದು ವೋಟ್ ಹಾಕೋದ್ರ ಮೂಲಕ ಆ ಮೆಂಬರ್ಸ್ಗಳನ್ನು ನಾವು ಕಾನ್ಸ್ಟಿಟ್ಯೂಟ್ ಅಸೆಂಬ್ಲಿ ಮೆಂಬರ್ಸ್ಗಳನ್ನು ನಾವು ಸೆಲೆಕ್ಟ್ ಮಾಡಿದ್ದೀವಿ. ಅಂಡರ್ಸ್ಟುಡ್? ಸೊ ಆಫ್ಟರ್ ದಟ್ ದಿಸ್ ಇಂಡಿಯಾ ಬಿಕಮ್ ಸಾವರ್ಜಿನ್ ಡೆಮೋಕ್ರೆಟಿಕ್ ರಿಪಬ್ಲಿಕ್. ಅಂಡರ್ಸ್ಟುಡ್? ರಿಪಬ್ಲಿಕ್ ಅಂತ ಹೇಳಿದ್ರೆ ಗಣರಾಜ್ಯ. ಫಾರ್ ದಿಸ್ ಈವೆಂಟ್ ವಿ ಸೆಲೆಬ್ರೇಟ್ ರಿಪಬ್ಲಿಕ್ ಡೇ. ವೆನ್ ಮೀನ್ಸ್ 26th January. So 26 every year we are celebrate 26th January, that occasion called Republic Day. Understood children? ಸೊ ಗಣರಾಜ್ಯೋತ್ಸವವನ್ನಾಗಿ ನಾವು ಪ್ರತಿ ವರ್ಷ ಜನವರಿ 26ರಂದು ಗಣರಾಜ್ಯೋತ್ಸವವನ್ನು ನಾವು ಆಚರಣೆಯನ್ನು ಮಾಡ್ತೀವಿ. ಅಂಡರ್ಸ್ಟುಡ್ ಚಿಲ್ಡ್ರನ್? ಸೊ ದಿಸ್ ಈಸ್ ಆಲ್ ಅಬೌಟ್ ಇಂಟ್ರಡಕ್ಷನ್. ಅಂಡರ್ಸ್ಟುಡ್ ಚಿಲ್ಡ್ರನ್? ಎಸ್. ನೆಕ್ಸ್ಟ್, ದ ಕಾನ್ಸ್ಟಿಟ್ಯೂಷನ್, ಸಂವಿಧಾನ. So constitution means, constitution is a document which contains rules and regulations. ರೂಲ್ಸ್ ಅಂದರೆ ಕೆಲವೊಂದು
ನಿಯಮಗಳನ್ನು ಪಾಲನೆ ಮಾಡಲೇಬೇಕು. ನಾವು ನಮ್ಮ ದೇಶದಲ್ಲಿ ಇದ್ದೀವಿ ಅಂತ ಹೇಳಿದ್ರೆ ನಾವು ಕೆಲವೊಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ಗಳನ್ನು ಫಾಲೋ ಮಾಡಬೇಕು. ಸೊ ಅದು ಯಾವ ರೂಪದಲ್ಲಿದೆ ಅಂತ ಹೇಳಿದ್ರೆ ರಿಟನ್ ಡಾಕ್ಯುಮೆಂಟ್. ದ ಕಾನ್ಸ್ಟಿಟ್ಯೂಷನ್ ಇಸ್ ಅ ಡಾಕ್ಯುಮೆಂಟ್, ಒಂದು ದಾಖಲೆ, ಅದು ಬರವಣಿಗೆಯ ರೂಪದಲ್ಲಿರುವಂಥ ಒಂದು ದಾಖಲೆ, ಸಂವಿಧಾನ ಅಂತೇಳಿ ನಾವು ಕರಿತೀವಿ. ಸೊ ಡಾಕ್ಟರ್ B.R. ಅಂಬೇಡ್ಕರ್ ಈಸ್ ಕಾಲ್ಡ್ ದ ಫಾದರ್ ಆಫ್ ಅವರ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ನಮ್ಮ ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ನಮ್ಮ ಭಾರತ ಸಂವಿಧಾನದ ಒಬ್ಬ ಪಿತಾಮಹ ಯಾರು ಅಂತ ಹೇಳಿದ್ರೆ ನಾವು ಡಾಕ್ಟರ್ B.R. Ambedkar. Understood, children? Yes. So here the constitution is a document with contains rules and regulations. ನಮ್ಮ ದೇಶ ಸುವ್ಯವಸ್ಥಿತವಾಗಿ ನಡ್ಕೊಂಡು ಹೋಗಬೇಕು ಅಂತ ಹೇಳಿದ್ರೆ ಕೆಲವೊಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಬೇಕು ಅಲ್ವಾ. ಸೊ ಕೆಲವೊಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇದ್ದಾಗ ನಮ್ಮ ದೇಶವನ್ನು ನಾವು ಹತೋಟಿಯಲ್ಲಿ ಇಟ್ಕೊಳ್ಳೋದಕ್ಕೆ ಮತ್ತು ಅಭಿವೃದ್ಧಿಯನ್ನು ಪಡಿಸೋದಕ್ಕೆ ಸಾಧ್ಯ ಅಲ್ವಾ. ಸೊ ದಟ್ಸ್ ವೈ ದ ಕಾನ್ಸ್ಟಿಟ್ಯೂಷನ್ ಇಸ್ ಅ ರಿಟನ್ ಡಾಕ್ಯುಮೆಂಟ್. ಕಾನ್ಸ್ಟಿಟ್ಯೂಷನ್ ಇಸ್ ಅ ರಿಟನ್, ಲಾರ್ಜ್ ರಿಟನ್ ಡಾಕ್ಯುಮೆಂಟ್ ಇನ್ ದ ವರ್ಲ್ಡ್ ಅಂತಲೇ ನಾವು ಕರಿತೀವಿ. ಸೊ ನಮ್ಮ ಸಂವಿಧಾನ ಬರವಣಿಗೆ ರೂಪದಲ್ಲಿರುವಂಥ ಒಂದು ದಾಖಲೆ ರೂಪದಲ್ಲಿರುವಂಥದ್ದು ಒಂದು. ಅಂಡರ್ಸ್ಟುಡ್? ಸೊ ಎಸ್, ಆ್ಯಂಡ್ ಆಲ್ಸೋ ದ ಕಾನ್ಸ್ಟಿಟ್ಯೂಷನ್ ಇಸ್ ಅ ಸೆಟ್ ಆಫ್ ರೂಲ್ಸ್. Understood? The constitution is a set of rules according to which the government governs the country. So which government governs the country, and the constitution is a large written constitution in the world. ಇಡೀ ಪ್ರಪಂಚದಲ್ಲೇ ನಮ್ಮ ಕಾನ್ಸ್ಟಿಟ್ಯೂಷನ್ ಅಂದರೆ ನಮ್ಮ ಭಾರತ ಸಂವಿಧಾನ ಬರವಣಿಗೆ ರೂಪದಲ್ಲಿರುವಂಥ ಒಂದು ದಾಖಲೆ. ಅಂಡರ್ಸ್ಟುಡ್, ಚಿಲ್ಡ್ರನ್? ಎಸ್, ಅವರ್ ಗವರ್ನಮೆಂಟ್ ಹ್ಯಾವ್ ಮೇಡ್ ಸಮ್ ಚೇಂಜಸ್. ಈ ಕಾನ್ಸ್ಟಿಟ್ಯೂಷನಲ್ಲಿ ಕೆಲವೊಂದು ಚೇಂಜಸ್ಸನ್ನು ಮಾಡಿದೆ ನಮ್ಮ ಸರ್ಕಾರ, ಮತ್ತು ಜೊತೆಗೆ ಹೊಸ ನಿಯಮಗಳನ್ನು ಅದು ಸೇರ್ಪಡಿಸಿದೆ. ಅದನ್ನ ಅಂಡರ್ಸ್ಟುಡ್, ಅದನ್ನು ಜೊತೆಗೆ ಸೇರಿಸಿದೆ ಅಲ್ವಾ. ಸೊ ಅವರ್ ಗವರ್ನಮೆಂಟ್ ಹ್ಯಾವ್ ಮೇಡ್ ಸಮ್ ಚೇಂಜಸ್ ಆರ್ ಅಡಿಷನ್ ಇನ್ ದ ಕಾನ್ಸ್ಟಿಟ್ಯೂಷನ್. ಸೊ ನಮ್ಮ ಕಾನ್ಸ್ಟಿಟ್ಯೂಷನಲ್ಲಿ ಕೆಲವೊಂದು ಅಡಿಷನನ್ನು ಮಾಡಿದೆ ಮತ್ತು ಕೆಲವೊಂದು ಚೇಂಜಸ್ಸನ್ನು ಮಾಡಿದೆ. ಅದು ಯಾವ ಉದ್ದೇಶಕ್ಕೋಸ್ಕರ ಅಂತ ಹೇಳಿದ್ರೆ ನಮ್ಮ ದೇಶದ ಜನತೆಯ ಒಂದು ಹಿತದೃಷ್ಟಿಯಿಂದ, ನಮ್ಮಗಳಿಗೆ ಅದು ಒಳ್ಳೆಯ ರೀತಿಯಲ್ಲಿ ಇರಬೇಕಲ್ವಾ. ಎಸ್, ಕಾನ್ಸ್ಟಿಟ್ಯೂಷನ್. ಸೊ ಕಾನ್ಸ್ಟಿಟ್ಯೂಷನ್ ಇಸ್ ಅ ರಿಟನ್ ಡಾಕ್ಯುಮೆಂಟ್. ಅಂಡರ್ಸ್ಟುಡ್? ವಿತ್ ಕಂಟೈನ್ಸ್, ಇದರಲ್ಲಿ ಏನಿರುತ್ತೆ, ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇರುತ್ತೆ. ಅದನ್ನು ನಾವು ವಿ ಮಸ್ಟ್ ಫಾಲೋ ದಟ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಅಲ್ವಾ. ಸೊ ಈ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸು ಕೆಲವೊಂದು ಸರಿ ಏನಾಗುತ್ತೆ, ಜನಗಳಿಗೆ ಅದನ್ನು ಪಾಲಿಸುವಂಥದ್ದು ತುಂಬ ಕಷ್ಟ ಆಗುತ್ತೆ. ಸೊ ಆ ಉದ್ದೇಶದಿಂದ ದ ಗವರ್ನಮೆಂಟ್ ಹ್ಯಾವ್ ಮೇಡ್ ಸಮ್ ಚೇಂಜಸ್ ಆರ್ ಅಡಿಷನ್, ಅದನ್ನು ಸೇರಿಸೋದ್ರ ಜೊತೆಗೆ ಸೊ ಏನು ಮಾಡಿದೆ, ನಮ್ಮ ಕಾನ್ಸ್ಟಿಟ್ಯೂಷನನ್ನು ಅದು ತೊಗೊಂಬಂದಿದೆ. ಸೊ ಸಚ್ ಚೇಂಜಸ್ ಆರ್ ಕಾಲ್ಡ್ ಅಮೇಡ್ಮೆಂಟ್ಸ್. ನಾವು ಆ ಒಂದು ಚೇಂಜಸ್ಸನ್ನು, ಆ ಒಂದು ಬದಲಾವಣೆಯನ್ನು ನಾವಿಲ್ಲಿ ಏನಂತ ಕರಿತಾ ಇದ್ದೀವಿ ಅಂತ ಹೇಳಿದ್ರೆ ಅಮೇಡ್ಮೆಂಟ್ಸ್ ಅಂತೇಳಿ ನಾವು ಕರಿತೀವಿ. ತಿದ್ದುಪಡಿಗಳು. ವಾಟ್ ವಿ ಕಾಲ್ ದಟ್? ಅಮೇಡ್ಮೆಂಟ್ಸ್. ತಿದ್ದುಪಡಿಗಳು. AMENDMENTS, ಅಮೇಡ್ಮೆಂಟ್ಸ್ ಅಂತೇಳಿ ನಾವು ಕರಿತೀವಿ. ಅಂಡರ್ಸ್ಟುಡ್, ಚಿಲ್ಡ್ರನ್? ಎಸ್. ಸೊ ಅವರ್ ಇಂಡಿಯಾ ಹ್ಯಾಸ್ ಬಿನ್ ರೂಲ್ಡ್ ಸೋ ಮೆನಿ ರೂಲರ್ಸ್ ಆ್ಯಂಡ್ ಸಮ್ ಡೈನಾಸ್ಟೀಸ್. ನಮ್ಮ ದೇಶವನ್ನು ಅನೇಕ ರಾಜರುಗಳು ಆಳಿ ಹೋಗಿದ್ದಾರೆ, ರಾಜಮನೆತನಗಳು ಆಳಿದ್ದಾರೆ. ಕೊನೆಯದಾಗಿ ಆಳದಂಥವ್ರು ಯಾರು ಅಂತ ಹೇಳಿದ್ರೆ ಬ್ರಿಟಿಷರು ಅಲ್ವಾ. ಸೊ ಬ್ರಿಟಿಷರು ನಮ್ಮ ಭಾರತಕ್ಕೆ ಯಾಕೆ ಬರ್ತಾರೆ ಅಂತ ಹೇಳಿದ್ರೆ ವ್ಯಾಪಾರಕ್ಕೋಸ್ಕರ ಬರ್ತಾರೆ. ಸೊ ವ್ಯಾಪಾರಕ್ಕೆ ಬಂದು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಅವರು ನಮ್ಮ ದೇಶವನ್ನು ಆಳ್ವಿಕೆಯನ್ನು ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅದು ಯಾವಾಗ ಅಂತ ಹೇಳಿದ್ರೆ 1858ಇಂದ 1947ವರೆಗೂ ಅವರು ನಮ್ಮ ದೇಶವನ್ನು ಆಳ್ವಿಕೆಯನ್ನು ಮಾಡ್ತಾರೆ. ಸೊ ಅದಾದಮೇಲೆ ಡೈರೆಕ್ಟ್ ಲೈಕ್ ಪೀರಿಯಡ್ ಆಫ್ ಎ ಡೈರೆಕ್ಟ್ ಬ್ರಿಟಿಷ್ ರೂಲ್ಡ್ ಅಲ್ವಾ. ಸೊ ನಾವು ಡೈರೆಕ್ಟಾಗಿ ಬ್ರಿಟಿಷರ ಒಂದು ಆಳ್ವಿಕೆಯಲ್ಲಿ ಇರ್ತೀವಿ. ಅದಾದಮೇಲೆ ಏನಾಗುತ್ತೆ, ಸೊ ಆಫ್ಟರ್ ದ ಸ್ಟ್ರಾಂಗ್ ಆ್ಯಂಡ್ ಲೈಕ್ ಫ್ರೀಡಮ್ ಸ್ಟ್ರಗಲ್, ಸೊ ಏನಾಗುತ್ತೆ, ನಮ್ಮ ಇಂಡಿಯಾ ಸ್ವತಂತ್ರವನ್ನು ಪಡೆಯುತ್ತೆ. ಅದು ಯಾವಾಗ ಅಂತ ಹೇಳಿದ್ರೆ August 15, 1947, ಅಂದರೆ ಆಗಸ್ಟ್ 15, 1947 ಅದು ನಮಗೆ ಸ್ವತಂತ್ರವನ್ನು
ಸಿಗುತ್ತೆ. ಅದು ಯಾರ ಒಂದು ಸ್ಟ್ರಗಲಿಂದ ಅಂತ ಹೇಳಿದ್ರೆ ಸೋ ಮೆನಿ ಲೀಡರ್ಸ್, ಫ್ರೀಡಮ್ ಫೈಟರ್ಸ್ಗಳಿಂದ ಅಲ್ವಾ. ಸೊ ಲೈಕ್ ನಾವು ಯಾರನ್ನು ತಗೋಬೋದು, ಮೊದಲು ನಮ್ಮ ದೇಶದ ಪಿತಾಮಹ ಆಗಿರುವಂಥ ಮಹಾತ್ಮ ಗಾಂಧಿ ಅಲ್ವಾ. ಸೊ ಇವರಿಂದ ನಮಗೆ ಸ್ವತಂತ್ರ ಸಿಗುತ್ತೆ. ಅದಾದಮೇಲೆ ನಮಗೆ ಒಂದು ಗವರ್ನಮೆಂಟ್ ಅನ್ನೋದನ್ನು ರಚನೆ ಮಾಡ್ತಾರೆ. ಸೊ ಆ ಗವರ್ನಮೆಂಟ್ ಏನು ಅಂದರೆ ಒಂದು ಪೊಲಿಟಿಕಲ್ ಸಿಸ್ಟಮ್. ಅಂಡರ್ಸ್ಟುಡ್. ಆ ಪೊಲಿಟಿಕಲ್ ಸಿಸ್ಟಮ್ ಆದಮೇಲೆ ನಮಗೆ ಒಂದು ಕಾನ್ಸ್ಟಿಟ್ಯೂಟ್ ಅಸೆಂಬ್ಲಿ ಅನ್ನೋದು ಬರುತ್ತೆ. ಆ ಕಾನ್ಸ್ಟಿಟ್ಯೂಟ್ ಅಸೆಂಬ್ಲಿನ ನಾವು ಎಷ್ಟರಲ್ಲಿ ಅಡಾಪ್ಟ್ ಮಾಡ್ಕೊತೀವಿ, ನಮ್ಮ ಕಾನ್ಸ್ಟಿಟ್ಯೂಷನ್ ಎಷ್ಟರಲ್ಲಿ ಅಡಾಪ್ಟ್ ಮಾಡ್ಕೊತೀವಿ ಅಂತ ಹೇಳಿದ್ರೆ 26 January 1950, 1950ರಲ್ಲಿ ನಾವು ಅದನ್ನು ಗಣರಾಜ್ಯ ಅಂತೇಳಿ ನಾವು ಅಕ್ಸೆಪ್ಟ್ ಮಾಡಿಕೊಂಡು ನಾವು ಪ್ರತಿ ವರ್ಷ ಜನವರಿ 26ರಂದು ಗಣರಾಜ್ಯೋತ್ಸವವನ್ನು, ರಿಪಬ್ಲಿಕ್ ಡೇ ಅನ್ನೋದನ್ನು ನಾವು ಆಚರಣೆಯನ್ನು ಮಾಡ್ತೀವಿ. ಸೊ ದಿಸ್ ಕಾನ್ಸ್ಟಿಟ್ಯೂಷನ್ ಅಸೆಂಬ್ಲಿ ಮೆಂಬರ್ಸನ್ನು ಯಾರು ಸೆಲೆಕ್ಟ್ ಮಾಡ್ತಾರೆ? ನಾವುಗಳೇ. ಸೊ ಪೀಪಲ್ಸ್, ಅಂಡರ್ಸ್ಟುಡ್, ದೋಸ್ ಹೂ ಆರ್ ಅಬೌವ್ 18 years ಆಫ್ ಏಜ್. ಸೊ ಯೂನಿವರ್ಸಲ್ ಅಡಲ್ಟ್ ಫ್ರಾಂಚೈಸ್ ಅಂತೇಳಿ ಕರಿತೀವಿ. ಸಾರ್ವತ್ರಿಕ ಮತದಾನ ಪದ್ಧತಿಯ ಮೂಲಕ ಈ ಒಂದು ಮೆಂಬರ್ಸನ್ನು ನಾವೇ ಸೆಲೆಕ್ಟ್ ಮಾಡ್ತೀವಿ. ಸುಪ್ರೀಂ ಪವರ್, ರೆಪ್ರೆಸೆಂಟೇಟಿವ್ಸ್, ಅಂಡರ್ಸ್ಟುಡ್, ರಿಪಬ್ಲಿಕ್, ಅಂಡರ್ಸ್ಟುಡ್. ಸೊ ಆಫ್ಟರ್ ಇಂಡಿಯಾ ಬಿಕಮ್ಸ್ ಸಾವರ್ಜಿನ್ ಡೆಮೊಕ್ರೆಟಿಕ್ republic, understood. So this event we celebrate every year, so 26th January. So occasion is called Republic Day. ಸೊ ಕಾನ್ಸ್ಟಿಟ್ಯೂಷನಿಗೆ ಬರೋದಾದರೆ ಇದು ರಿಟರ್ನ್ ಡಾಕ್ಯುಮೆಂಟ್ ಅಂತೇಳಿ ಕರಿತೀವಿ. ಈ ರಿಟರ್ನ್ ಡಾಕ್ಯುಮೆಂಟಲ್ಲಿ ಏನಿರುತ್ತೆ ಅಂತ ಹೇಳಿದ್ರೆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇರುತ್ತೆ. ಸೊ ಈ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸು ಯಾವ ರೂಪದಲ್ಲಿ ಇರುತ್ತೆ ಅಂತ ಹೇಳಿದ್ರೆ ರಿಟರ್ನ್, ಬರವಣಿಗೆಯ ರೂಪದಲ್ಲಿ ಇರುವಂಥ ಒಂದು ದೊಡ್ಡ ದಾಖಲೆ ಅಂತೇಳಿ ಕರಿತೀವಿ ನಾವು. ಡಾಕ್ಯುಮೆಂಟ್ ಅಂತ ಹೇಳಿದ್ರೆ ದಾಖಲೆ, ಅಂಡರ್ಸ್ಟುಡ್. ಸೊ ಎಸ್, ಈ ನಮ್ಮ ಗವರ್ನಮೆಂಟು ನಮ್ಮ ಒಂದು ಹಿತದೃಷ್ಟಿಯಿಂದ ನೋಡಿಕೊಂಡು ಕೆಲವೊಂದು ಚೇಂಜಸನ್ನು ಮಾಡಿದೆ, ಕೆಲವೊಂದು ತಿದ್ದುಪಡಿಗಳನ್ನು ಮಾಡಿದೆ, ಅಮೆಂಡ್ಮೆಂಟ್ಸ್ ಅಂತೇಳಿ ನಾವು ಕರಿತೀವಿ. ಅಂಡರ್ಸ್ಟುಡ್ ಚಿಲ್ಡ್ರನ್? ಎಸ್, ದಿಸ್ ಇಸ್ ಆಲ್ ಅಬೌಟ್ ಇಂಟ್ರಡಕ್ಷನ್ ಆ್ಯಂಡ್ ಕಾನ್ಸ್ಟಿಟ್ಯೂಷನ್. ದ ಕಾನ್ಸ್ಟಿಟ್ಯೂಷನ್. ಇನ್ ದ ನೆಕ್ಸ್ಟ್ ಕ್ಲಾಸ್ we will learn about preambles and our fundamental duties and fundamental rights and directive principles. Understood children? Yes, thank you.